ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ರಾಜ್ಯವ್ಯಾಪಿ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದ್ದಾಗಿ ಕಲ್ಯಾಣಿಯವರು ತಿಳಿಸಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ರಾಜ್ಯ ಜಂಟಿ ಕಾರ್ಯದರ್ಶಿ ಕಲ್ಯಾಣಿಯವರು ಮಾತನಾಡಿದ್ದು, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದ್ದು, ಮಹಿಳೆಯರು ಮತ್ತು ಮಕ್ಕಳ ಮೇಲಾಗುತ್ತಿರುವ ಅಪರಾಧ ಪ್ರಕರಣಗಳನ್ನು ಖಂಡಿಸಿ ಸಹಿ ಸಂಗ್ರಹ ಅಭಿಯಾನ ನಡೆಸುತ್ತಿದ್ದೇವೆ. ಸರ್ಕಾರ ಕೂಡ ಪ್ರತಿ 11 ನಿಮಿಷಕ್ಕೆ ಒಬ್ಬರ ಮೇಲೆ ಅಪರಾಧವಾಗುವ ಬಗ್ಗೆ ಮಾಹಿತಿ ನೀಡಿದೆ. ಪ್ರತಿದಿನ 90 ಮಕ್ಕಳು ಲೈಂಗಿಕ ಅಪರಾಧಗಳಿಗೆ ಬಲಿಯಾಗುತ್ತಿದ್ದಾರೆ. ಇದನ್ನೆಲ್ಲ ತಡೆಗಟ್ಟುವ ನಿಟ್ಟಿನಲ್ಲಿ ಭ್ರೂಣ ಹತ್ಯೆ ಕೂಡ ಸರ್ವೇ ಸಾಮಾನ್ಯವಾಗಿದೆ. ವರದಕ್ಷಿಣೆ ಕಿರುಕುಳ ಹಾಗೂ ಮರ್ಯಾದೆ ಹತ್ಯೆಗಳು ನಡೆಯುತ್ತಿವೆ. ಇಂತಹ ಅಪರಾಧ ಪ್ರಕರಣಗಳನ್ನು ತಡೆಯುವ ನಿಟ್ಟಿನಲ್ಲಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ನವೆಂಬರ್ ಸಹೋದರಿಯರ ನೆನಪಿಗಾಗಿ ಅವರ ಹುತಾತ್ಮ ದಿನದಂದು ಪ್ರಾರಂಭಿಸಿದ ಸಹಿ ಸಂಗ್ರಹ ಅಭಿಯಾನ ಮಾರ್ಚ್ 25ರವರೆಗೆ ಹಳ್ಳಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಯುತ್ತಿದೆ. ಹೆಣ್ಣು ಕೇವಲ ಭೋಗದ ವಸ್ತು ಎಂಬ ಪರಿಕಲ್ಪನೆ ಹೋಗಬೇಕು. ಅಶ್ಲೀಲ ವೆಬ್ಸೈಟ್ಗಳಿಂದ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಮಾದಕ ವಸ್ತುಗಳ ಕಡಿವಾಳ ಹಾಕಬೇಕು ಎಂಬ ಉದ್ದೇಶದಿಂದ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದ್ದು, ಜನವರಿ 7ರಂದು ಬೆಂಗಳೂರು ಗಾಂಧಿ ಭವನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು, ಈ ಸಮಾವೇಶಕ್ಕೆ ರಾಮೇಶ್ವರಿ ವರ್ಮಾ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ನಮ್ಮ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಕೆ. ಉಮಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ಸಂಘಟನೆ ರಾಜ್ಯಾಧ್ಯಕ್ಷರಾದ ಮಂಜುಳಾ, ಹಿರಿಯ ವಕೀಲರಾದ ಹೇಮಲತಾ ಮಹಿಷಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾಗಿ ಕಲ್ಯಾಣಿಯವರು ತಿಳಿಸಿದ್ದಾರೆ. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ AIMSS ಇಂದ ರಾಜ್ಯ ಮಟ್ಟದ ಒಂದು ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಏನು ಅಪರಾಧಗಳು ಹೆಚ್ಚಾಗ್ತಾ ಇದೆ ಇದನ್ನು ಖಂಡಿಸಿ ಸಹಿ ಸಂಗ್ರಹ ಅಭಿಯಾನ ಮಾಡ್ತಾ ಇದ್ವಿ. ಮುಖ್ಯವಾಗಿ ಸರ್ಕಾರದ ಅಂಕಿಅಂಶಗಳು ಹೇಳ್ತಾ ಇದೆ, ಇವತ್ತು ಕ್ರೈಮ್ ಬ್ಯೂರೋ ರಿಪೋರ್ಟ್ ಹೇಳ್ತಾ ಇದೆ, ಸುಮಾರು 11 ನಿಮಿಷಕ್ಕೊಂದರಂತೆ ಮಹಿಳೆಯರ ಮೇಲೆ ಅಪರಾಧಗಳಾಗ್ತಾ ಇದೆ. ಪ್ರತಿದಿನ 90 ಮಕ್ಕಳು ಇಂಥ ಲೈಂಗಿಕ ಅಪರಾಧಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇದಾಗಿರ್ಬೋದು ಅಥವಾ ಇವತ್ತು ಭ್ರೂಣ ಹತ್ಯೆ, ಇಂಥ ಒಂದು AI ಯುಗದಲ್ಲಿ ಸಹ ಭ್ರೂಣ ಹತ್ಯೆ ಸರ್ವೇ ಸಾಮಾನ್ಯ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ. ಮತ್ತೊಂದು ಕಡೆ ವರದಕ್ಷಿಣೆ ಆಗಿರ್ಬೋದು, ಮರ್ಯಾದೆ ಹತ್ಯೆ, ಕರ್ನಾಟಕದಲ್ಲಿ ಏನೋ ಒಂದು ಬೆಚ್ಚು ಬೀಳಿಸಿರೋಂಥ ಮರ್ಯಾದೆ ಹತ್ಯೆ ಆಗಿರ್ಬೋದು, ಈ ಥರದ ಏನು ಒಂದು ವಾತಾವರಣ ಇದೆ, ಇಂಥ ಒಂದು ಅಪರಾಧಗಳು ನಿಲ್ಲಬೇಕು ಅಂತ ಹೇಳಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ನವೆಂಬರ್ 25 ಮಿರಾಬೆಲ್ ಸಹೋದರಿಯರು ಗೊತ್ತಿರಬೇಕು, ಒಂದು ತಮ್ಮ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿರೋಂಥವ್ರು ರಿಪಬ್ಲಿಕನ್ ಸ್ಟೇಟ್ಸಲ್ಲಿ, ಅಂಥ ಅವರ ಒಂದು ಹುತಾತ್ಮದ ದಿನದ ಪ್ರಾರಂಭ ಮಾಡಿರೋಂಥ ಸಹಿ ಸಂಗ್ರಹ ನಾವು ಮಾರ್ಚ್ 25ರವರೆಗೂ ಸಹ ನಿರಂತರವಾಗಿ ಹಳ್ಳಿಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ, ಲೊಕ್ಯಾಲಿಟಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಈ ಥರ ಸಹಿ ಸಂಗ್ರಹ ಅಭಿಯಾನನ ಮಾಡ್ತಾ ಇದ್ರ ಬಗ್ಗೆ ಒಂದು ಅವೇರ್ನೆಸ್ನ ಮೂಡಿಸ್ತಾ, ಜೊತೆಗೆ ಒಂದು ಪ್ರಜಾತಾಂತ್ರಿಕ ಮೌಲ್ಯಗಳು ಬರಬೇಕು. ಹೆಣ್ಣು ಇವತ್ತಿಗೂ ಸಹ ಭೋಗದ ವಸ್ತು ಅನ್ನೋ ಒಂದು ಪರಿಕಲ್ಪನೆ ಏನಿದೆ ಇದು ಹೋಗಬೇಕು. ಇದ್ರ ಜೊತೆಗೆ ಇವತ್ತು ಅಶ್ಲೀಲ ಜಾಲತಾಣಗಳೇನಿದೆ, ವೆಬ್ಸೈಟ್ಗಳೇನಿದೆ, ಇವುಗಳು ಇವತ್ತಿನ ಇಂಥ ಒಂದು ಕೃತ್ಯಗಳಿಗೆ ಮೂಲ ಕಾರಣ ಆಗಿರೋದು ಅಶ್ಲೀಲವಾಗಿರೋಂಥ ವೆಬ್ಸೈಟುಗಳು, ಹಾಗೆ ಡ್ರಗ್ಸ್ ಆಗಿರ್ಬೋದು, ಇಂಥ ಒಂದು ಏನು ಇದೆ ಇವುಗಳು ಕಡಿವಾಣ ಹಾಕಬೇಕು. ಸರ್ಕಾರ ಇಲ್ಲಿ ತನ್ನ ಜವಾಬ್ದಾರಿ ತಗೊಂಡು ಇವತ್ತೊಂದು ಮಹಿಳೆಯರ ಒಂದು ಸಮಸ್ಯೆಗಳು ಸಾಮಾಜಿಕ ಪಿಡುಗಾಗಿದೆ, ಇವುಗಳು ಕಡಿವಾಣ ಹಾಕಬೇಕು ಅಂದರೆ ಮುಖ್ಯವಾಗಿ ಅಶ್ಲೀಲ ಸಿನಿಮಾ ಸಾಹಿತ್ಯಗಳಿಗೆ, ವೆಬ್ಸೈಟ್ಗಳಿಗೆ ಕಡಿವಾಣ ಹಾಕಬೇಕು. ಹಾಗೆ ಡ್ರಗ್ಸು ಮತ್ತು ಮಾದಕ ಇವುಗಳನ್ನು ಬ್ಯಾನ್ ಮಾಡಬೇಕು. ಇವುಗಳನ್ನು ಇಟ್ಕೊಂಡು ಹಾಗೆ ಶಿಕ್ಷಣ ಒಂದು ಏನು ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚೋ ಅಂತ ಒಂದು KPS ಹೆಸರಲ್ಲಿ ನಡೀತಾ ಇದೆ, ಇವುಗಳಿಗೆ ಕಡಿವಾಣ ಹಾಕಬೇಕು ಅನ್ನೋ ಇದರಲ್ಲಿ ನಾವು ವರದಿ ಪ್ರೇಮ್ ಸಿ ಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.